ನಮಸ್ಕಾರ ಅನ್ಕೊಂಡಿವ ಎಲ್ರಿಗೂ. ನಾವಿವತ್ತು 25ನ ಬಿಗ್ಗೆಸ್ಟ್ ವಿಂಟೇಜ್ ಮೀಟಪ್ಗೆ ಬಂದಿದ್ದೀವಿ. ನೋಡಿ, ಈಗಿನ ಹುಡುಗರು ಈ ವರ್ಷ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿನೇ ಬೇಕು ಅಂತ ಹೊಡೆದಾಡ್ತಾ ಇರ್ತಾರೆ. ನಾವೇ ಮ್ಯಾನುಫ್ಯಾಕ್ಚರ್ ಆಗೋಕ್ಕೂ ಮುಂಚೆ ಹುಟ್ಟಿರೋ ಗಾಡಿಗಳಿವು. ಒಂದೊಂದು ಚಿನ್ನಗುರು, ಬಜಾಜ್ ಸೂಪರ್, ಚೇತಕ್, ಇನ್ನೊಂದು ಚೇತಕ್, ಲ್ಯಾಂಬಿ ಇದೆ, ವೆಸ್ಪಾ ಇದೆ, ಇನ್ನೊಂದು ಚೇತಕ್ ಇದೆ, ವೆಸ್ಪಾ 150 LML ಅವಾಗ್ಲೇ ತೋರಿಸ್ತೆ ನಿಮ್ಗೆ. ಇದ್ ನೋಡಿ ವಿಜಯ್ ಸೂಪರ್. ನೋಡಿ RX 135 D250 ಕ್ಲಾಸಿಕ್ HD 135. ಇದು ಗೊತ್ತಲ್ಲ, ಸ್ಮೋಕಿ. ಅಂಡ್ ಈ ಬೈಕ್ ಬಗ್ಗೆ ನಾನು ಅವಾಗಲೇ ಹೇಳಿದೆ, ಸ್ಪೆಷಲ್ ಬೈಕ್ ಇದು. ಹೆಡ್ ನೋಡಿ ಫ್ಲವರ್, ಅದು ಬಿಟ್ರೆ 5 ಸ್ಪೀಡ್ ಕವರ್ ಇದೆ, YP2 ಬೋರ್ ಇದೆ, ಇಂಜಿನ್ ಗೇರ್ ಬಾಕ್ಸ್ ಎಲ್ಲ 5 ಸ್ಪೀಡ್, ಕಾರ್ಬೆಟ್ ಒಂದು 4 ಸ್ಪೀಡ್ ಇದೆ, ಅದೊಂದು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಸ್ಟಮ್ ಮೇಡ್ ಸ್ವಿಂಗಾಮ್ ಇದೆ, ಸೈಲೆನ್ಸರ್ 4 ಸ್ಪೀಡ್ ಇದೆ, ಶಾಕ್ಸು ಕಸ್ಟಮ್ ಮೇಡ್ ಇದೆ, ಮಸ್ತಾಗಿದೆ. 18.5 BHP ಪ್ರೊಡ್ಯೂಸ್ ಮಾಡ್ತಾ ಇದೆಯಂತೆ. ಅದಾದ್ಮೇಲೆ ಈ ಗಾಡಿನ ಸ್ವಲ್ಪ ತೋರಿಸಿದೀನಿ ನಿಮ್ಗಾಗ್ಲೇ. ನೋಡಿ, ಇಲ್ಲಿ 135 4 ಸ್ಪೀಡ್ ಗಾಡಿನೇ, ಪರ್ಫಾರ್ಮೆನ್ಸ್ ಕಾರ್ಬ್ ಇದೆ. ಚೇಂಬರ್ ಮಾತ್ರ ಸೆಕ್ಸಿ ಆಗಿದೆ ಗುರು. ಫ್ರಂಟ್ ಮಾಸ್ಕ್ ಮಾತ್ರ ಝಡ್ದು. ಗಾಡಿ 4 ಸ್ಪೀಡು. ಇಂಡೋನೇಷಿಯಲ್ಲಿ ಓಡ್ತಾ ಇದ್ದಿದ್ದು ಗಾಡಿಗೆ ಹಾಕಿದ್ದಿದ್ದು ಚೇಂಬರ್ನ ಇಲ್ಲಿಗೆ ತಗೊಂಬಂದು ಪೋರ್ಟ್ ಮಾಡಿ ಪವರ್ನ ಮ್ಯಾಚ್ ಮಾಡಿದ್ದಾರೆ. ಸೌಂಡು ಸೆಕ್ಸಿ ಆಗಿರುತ್ತೆ, ಸಖತ್ತಾಗಿ ಓಪನ್ ಆಗುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ ಹಂಗೆ. ಅಂತೈತೆ ಒಂದೇ ಸರಿ. ಇದು ಕರೆಕ್ಟಾಗಿ ರೆಕಾರ್ಡು ಆಗಿರಲ್ಲ, ಅಷ್ಟು ಸೌಂಡ್ಗೆ ಪಟ್ 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 ಅಂದ್ಬಿಟ್ಟಿರುತ್ತೆ. ಮಸ್ತಾಗಿದೆ ಬ್ರೋ. ಹೀಟ್ ಆದಂಗೆ ಎತ್ತೆದ್ದು ಕೊಡ್ತಾ ಇರುತ್ತೆ. ಗಾಡಿ ಎದೊಳ್ತಾ ಇರುತ್ತಾ? ಥರ್ಡ್ ಗೇರಲ್ಲೂ ಎದೊಳ್ತಾ? ಫಸ್ಟು ಸೆಕೆಂಡ್ ಥರ್ಡಲ್ಲಿ ಆರ್ತಾ ಇರುತ್ತೆ, ಇಳಿಸ್ತಾ ಇರಬೇಕು. ಅದಾದ್ಮೇಲೆ ಇಲ್ಲಿ ನೋಡಿ Audi 350. ಇದು ಇನ್ನೂ ಕದರ್ ಗಾಡಿ. ಕದರ್ ಮೇಲೆ ಕದರ್ ಗಾಡಿಗಳೇ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಝಡ್ ಇನ್ನೊಂದಿದೆ ಗುರು, ನನ್ನ ಫೇವ್ರೆಟ್ ಕಲರ್ ಕೂಡ ಇದು. ಸೂಪರ್. 3 ಝಡ್ ಇದೆ ಇವತ್ತು. ಒಂದು ಶೋಗನ್ ಇದೆ. ಇದು ಇನ್ನೊಂದು ಸ್ಪೆಷಲ್ ಗಾಡಿ TS 350. ಬರ್ತೀನಿ, ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಐ ಆಮ್ ಸುಶಾಂತ್. ಐ ಆಮ್ ದಿ ಅಡ್ಮಿನ್ ಆಫ್ BVC and this is Ashwin. Hi. He is the founder of the club. ನೋಡಿ, ಈಗ ಬ್ಯಾಕ್ ವ್ಯೂ ತೋರಿಸ್ತೀನಿ. ಎಕ್ಸ್ಟ್ರಾ ಟೈರ್ ಹಾಕೊಂಡು ಬಂದಿದ್ದಾರೆ. ಕೆಲವೊಂದು ಗಾಡಿ ಹಳೆ ಪೇಂಟ್ ಹೆಂಗಿರುತ್ತೋ ಹಾಗೆ ಬಿಟ್ಟಿದ್ದಾರೆ, ಅದು ಮಜಾನೆ. ರೀಸ್ಟೋರ್ ಕೂಡ ಕೆಲವ್ರು ಮಾಡಿಸಿದ್ದಾರೆ, ಅದು ಮಜಾನೆ. ವೆಸ್ಪಾ PL 170. ವೆಲ್ಕಮ್ ಟು ಲೇಡಿ ರೈಡರ್ಸ್. I own a RXZ 5 speed. That it's going to be a long way for me as well. Thank you all. ಹೇಳೋದು ಬಿಸಾಕ್ತಾ ಇತ್ತು ಹಂಗೆ. ಬರ್ಡಿ ಬೆಟ್ಟದ ರೈಡು ಚೆನ್ನಾಗಿತ್ತು. ಇನ್ಮೇಲೆ ಆ್ಯಕ್ಚುಯಲ್ ರೈಡ್ ಶುರು ಆಗೋದು. ಬ್ರೋ ಸಾರಿ, ತುಂಬ ಲೇಟ್ ಆಗೋಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ವಿಂಟೇಜ್ ಬೈಕ್ಸ್ ಮೇಲೆ ಒಂದ್ಸರಿ ಲವ್ ಆದರೆ ಅದರಿಂದ ಆಚೆ ಹೋಗೋ ಮಾತೇ ಇಲ್ಲ. ನಮಗೆ ಬೈಕ್ ಪರ್ಫಾರ್ಮೆನ್ಸ್ ಮೇಲೆ ಲವ್ ಶುರು ಆಗಿದ್ದು ಮೊದಲು. ಹೋಗ್ತಾ 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 ಯಾಕೋ ಹಳೆ ಕಾಲಕ್ಕೆ ಹೋಗೋ ಥರ ಕಾಣಿಸ್ತಾ ಇದ್ದೀವಿ. ರಾಕೆಟ್ ಆರ್ದಾಗ ಆಡ್ತೈತಿ ಈಗ. ವಾಪಸ್ ಹೋಗ್ತಾ ಈಗ RX ಮಜಾ ಸಿಗ್ತಾ ಇದೆ.
ನಾನು ಗೊರಗುಂಟೆಪಾಳ್ಯ ಮೇಲೆ ಹೋಗೋದು. ನೆಲಮಂಗಲ ಬಂದ್ವಿ, ಇಲ್ಲಿಂದ ಹೈವೇ ಕನೆಕ್ಟ್ ಆಗ್ತೀವಿ. ನಿಮಗೆ ಈ ರೈಡ್ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೀವೇನಾದರೂ ಇದೇ ಥರ ರೈಡ್ಸ್ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಫಸ್ಟು DM ಮಾಡಿ.